ಏ ರಾಜಾ, ಜೈಲಿಂದ ಶಾಸ್ತ್ರಿ ರಿಲೀಸ್ ಆಗ್ತಾವನಂತೆ. ನೀನ್ ಇದೇ ತರ ಕಂಡ್ಕೊಂಡವ್ರಿಗೆಲ್ಲ ಕಚ್ಕೊಂಡು ಹೊಡ್ಕೊಂಡು ಓಡಾಡ್ತಿದ್ರೆ ಜೀವನ ಪೂರ್ತಿ ಇಲ್ಲೇ ಕೊಳಿಬೇಕಾಗತ್ತೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಭರವಸೆಯನ್ನ ಕೊಟ್ಟೇ ಬಿಟ್ರು ಲಾಯರ್. ಏ ರಾಜಾ, ಜೈಲಿಂದ ಶಾಸ್ತ್ರಿ ರಿಲೀಸ್ ಆಗ್ತಾವನಂತೆ. ಹೌದು, ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಕಾರಣ ಈಗಾಗಲೇ ಎಲ್ರಿಗೂ ಕೂಡ ತಿಳಿದಿರುವಂಥದ್ದು. ದರ್ಶನ್ ಈಗಾಗಲೇ ಹತ್ತತ್ರ 2 ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ರೀತಿಯಾದಂಥ ವನವಾಸವನ್ನ ಅನುಭವಿಸ್ತಾ ಇದ್ದಾರೆ. ನೀನ್ ಇದೇ ತರ ಕಂಡ್ಕೊಂಡವ್ರಿಗೆಲ್ಲ ಕಚ್ಕೊಂಡು ಹೊಡ್ಕೊಂಡು ಓಡಾಡ್ತಿದ್ರೆ ಜೀವನ ಪೂರ್ತಿ ಇಲ್ಲೇ ಕೊಳಿಬೇಕಾಗತ್ತೆ. ಅವ್ರಿಗೆ ಟೈಮ್ ಸರಿ ಇತ್ತೋ ಇಲ್ವೋ, ಅಥವಾ ಅವರು ಮಾಡಿದಂತಹ ತಪ್ಪಿಗೆ ಇವತ್ತು ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅವರು ಯಾವಾಗ ಬರ್ತಾರೆ, ದರ್ಶನ್ ಅವರನ್ನ ಯಾವಾಗ ನೋಡ್ತೀವಿ, ಯಾವಾಗ ಅವರನ್ನ ಕಣ್ತುಂಬಿಕೊಳ್ತೀವಿ ಅಂತ ಲಕ್ಷಾಂತರ ಅಭಿಮಾನಿಗಳು ಈಗಲೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ದರ್ಶನ್ ಅವರು ಒಂದೇ ಒಂದು ಸರಿ ರಿಲೀಸ್ ಆಗ್ತಾರೆ ಅನ್ನುವಂಥ ಸುದ್ದಿ ಕೇಳಿದ್ರೆ ಸಾಕು, ಪಟಾಕಿಗಳನ್ನ ಸಿಡಿಸಿ ಅವರ ಫೋಟೋ ಬ್ಯಾನರ್ಗಳಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಬ್ಯಾನರ್ಗಳಿಗೆ ಹಾರ ತುರಾಯಿಗಳನ್ನ ಹಾಕೋದ್ರ ಮುಖಾಂತರ ನಟ ದರ್ಶನ್ ಅವರನ್ನ ಅದ್ಧೂರಿಯಾಗಿ ಹೊರಗಡೆ ಕರ್ಕೊಂಡ್ಬರ್ಬೇಕು ಅನ್ನೋದು ಇವತ್ತು ಅದೆಷ್ಟೋ ಅಭಿಮಾನಿಗಳ ಕನಸಾಗಿದೆ. ಪಾಪ ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳು ನಟ ದರ್ಶನ್ ಡಿ ಬಾಸ್ ಅಂತ ಕೂಗಿ ಅವರ ಮನದಾಳದ ನೋವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ತೆರಳಿದಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರನ್ನ ಯಾವಾಗ ರಿಲೀಸ್ ಮಾಡಿಸ್ಕೊಂಡು ಬರ್ತೀರಾ, ದರ್ಶನ್ ಅಣ್ಣನ್ನ ನೋಡಬೇಕು ಅನಿಸ್ತಾ ಇದೆ, ಬಾಸ್ನ ನೋಡಬೇಕು ಅನಿಸ್ತಾ ಇದೆ, ದಯಮಾಡಿ ಬೇಗ ರಿಲೀಸ್ ಮಾಡಿಸಿ ಅಂತ ಅದೆಷ್ಟೋ ಅಭಿಮಾನಿಗಳು ಕೇಳಿರುವಂಥ ಉದಾಹರಣೆಗಳು ಇದೆ. ನೋಡಿ, ಅಂತಹ ಅಭಿಮಾನಿಗಳಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಅವರ ಪರ ವಕೀಲರಾಗಿರುವಂಥ ಮೊಹಮ್ಮದ್ ಮುಬಾರಕ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅದೆಷ್ಟೋ ಅಭಿಮಾನಿಗಳು ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ಈ ವಿಚಾರವಾಗಿ ಮಾಧ್ಯಮಗಳ ಜೊತೆ ಮಾತಾಡಿದಂಥ ಮುಬಾರಕ್ ಅವರು ಈಗಾಗಲೇ 60 ಸಾಕ್ಷಿ, 22 ವಿಚಾರಣೆ ಆಗಿದೆ, ಕಂಪ್ಲೀಟ್ ಆಗಿದೆ, ಹಲವು ಎವಿಡೆನ್ಸ್ ನಮ್ಮ ಪರವಾಗಿದೆ, ಕಾನೂನು ಹೋರಾಟದಲ್ಲಿ ಗೆಲುವು ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಅವರವರ ವೈಯಕ್ತಿಕ ವಿಚಾರವನ್ನ ಕೋರ್ಟ್ನಲ್ಲಿ ಹಾಜರಿರಿಸುವುದಕ್ಕೆ ಅವಕಾಶ ಕೊಡುವಂತೆ ಮನವಿಯನ್ನು ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ವಾದ ಪ್ರತಿವಾದಗಳು ಕೂಡ ಕಂಪ್ಲೀಟ್ ಆಗಿದೆ. ಇವತ್ತು ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಕೋರ್ಟ್ನಲ್ಲಿ ಉಪಸ್ಥಿತರಿದ್ರೆ ಸಾಕ್ಷಿಗಳ ವಿಚಾರಣೆ ಸಮಯದಲ್ಲಿ ಬಹಳ ಸಹಾಯ ಆಗುತ್ತೆ. ಅವರ ಅಭಿಮಾನಿಗಳು ಯಾರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಮುಖ್ಯವಾಗಿ ನಟ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ, ಅವರ ಸೆಲೆಬ್ರಿಟಿಗಳಿಗೆ ಯಾವ ರೀತಿಯಾದಂತಹ ಒಂದು ಆದ್ಯತೆಯನ್ನ ಕೊಟ್ಟಿದ್ದಾರೆ, ಪ್ರೀತಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಅವರ ಎದೆಯ ಮೇಲೆ ಅವರು ಹಾಕಿಸಿಕೊಂಡಿರುವಂತಹ ಹಚ್ಚೆ, ನನ್ನ ಸೆಲೆಬ್ರಿಟೀಸ್ ಅನ್ನುವಂಥ ಹಚ್ಚೆ ಹಾಕಿಸ್ಕೊಂಡಿರೋದು ಅದೆಷ್ಟೋ ಅಭಿಮಾನಿಗಳಿಗೆ ಬಹಳ ಖುಷಿಯನ್ನ ಕೊಟ್ಟಿದೆ. ಅವರ ಅಭಿಮಾನಿಗಳ ಮೇಲೆ ದರ್ಶನ್ ಅವರು ಇಟ್ಟಿರುವಂಥ ಒಂದು ನಂಬಿಕೆ, ಆಸೆ ಎಷ್ಟಿದೆ ಅಂತಂದರೆ, ಕುಟುಂಬವನ್ನು ಅಷ್ಟು ವಿಚಾರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಸೆಲೆಬ್ರಿಟೀಸ್ ಅಥವಾ ಅಭಿಮಾನಿಗಳು ಹೇಗಿದ್ದಾರೆ ಅವರೆಲ್ಲರಿಗೂ ಹೇಳಿಬಿಡು, ನಾನು ಆದಷ್ಟು ಬೇಗ ಹೊರಗಡೆ ಬರ್ತೀನಿ, ಯಾರೂ ಕೂಡ ಬೇಸರ ಆಗಬೇಡಿ, ಬೇರೆ ಬೇರೆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲರೂ ಕೂಡ ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡಿ ಅಂತ ಅವರನ್ನು ನೋಡೋದಕ್ಕೆ ಹೋದಂತಹ ಕುಟುಂಬಸ್ಥರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಈ ಕಿವಿ ಮಾತನ್ನ ಹೇಳಿ ಕಳಿಸ್ತಾರೆ ದರ್ಶನ್. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಒಂದು ಕಡೆ ಬಿಗ್ ಶಾಕ್, ಒಂದು ಕಡೆ ಎದುರಾಯಿತು. ಮಾಫಿ ಸಾಕ್ಷಿ ಆದೇಶ ಪ್ರಶ್ನೆ ಮಾಡಿ ಸಲ್ಲಿಸಿದಂತಹ ಅರ್ಜಿ ಹೈಕೋರ್ಟ್ ವಜಾ ಮಾಡಿತು.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಇತ 14ನೇ ಆರೋಪಿ ಪ್ರದೋಷ್ ರಾವ್ ಮಾಫಿ ಸಾಕ್ಷಿ ಆಗುವ ವಿಚಾರದಲ್ಲಿ ಕೆಳ ನ್ಯಾಯಾಲಯ ನಡೆಸ್ತಾ ಇರುವಂತಹ ವಿಚಾರಣೆಯಲ್ಲಿ ಮಧ್ಯ ಪ್ರವೇಶಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿರುವ ಕರ್ನಾಟಕ ಹೈಕೋರ್ಟ್ ನಟ ದರ್ಶನ್ ತುಗುದೀಪ್ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿದೆ. ಮಾಫಿ ಸಾಕ್ಷಿ ಆಗುವುದಕ್ಕೆ ಅರ್ಜಿ ಸಲ್ಲಿಸಿರುವ 14ನೇ ಆರೋಪಿ ಪ್ರದೋಷ್ ವಿಚಾರದಲ್ಲಿ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಬೇಕು ಅಂತ ದರ್ಶನ್ ಪರ ವಕೀಲರಾದ ಹಶ್ಮತ್ ಪಾಷಾ ಸಲ್ಲಿಸಿದಂಥ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿರುವಂಥದ್ದು. 59ನೇ CCH ನ್ಯಾಯಾಲಯ ನೀಡಿದ್ದ ಆದೇಶವನ್ನೇ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯಲ್ಲಿ ಇತರೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ ಅಂತ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿ ದರ್ಶನ್ ಪರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡಿಬೇಕಾಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲ್ ಹಶ್ಮತ್ ಪಾಷಾ ಅವರು ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸುವ ಮುನ್ನ ಆರೋಪಿಗಳ ವಾದವನ್ನ ಆಲಿಸಬೇಕು ಅಂತ ವಾದಿಸಿದರು. ಆದರೆ ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನ ಕುಮಾರ್ ಅವರು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ವೇಳೆ ಇತರೆ ಆರೋಪಿಗಳಿಗೆ ಆಕ್ಷೇಪಣೆ ಸಲ್ಲಿಸುವ ಅವಕಾಶ ಇಲ್ಲ. ಪ್ರಕ್ರಿಯೆಯಲ್ಲಿ ಲೋಪವಾದಲ್ಲಿ ಮಾತ್ರ ಆರೋಪಿಗಳು ಪ್ರಶ್ನೆ ಮಾಡಬಹುದು ಅಂತ ಪ್ರಬಲ ವಾದವನ್ನ ಮಂಡಿಸಿದರು. ಸೊ ಹಾಗಾಗಿ ವೀಕ್ಷಕರೇ, ದರ್ಶನ್ ಅವರನ್ನ ನಂಬಿರುವಂಥ, ದರ್ಶನ್ ಅವರೇ ಆರಾಧ್ಯ ದೈವ ಅಂತ, ದರ್ಶನ್ ಅವರೇ ಡಿ ಬಾಸ್ ಅಥವಾ ನಮ್ಮ ಅಣ್ಣ, ನಮ್ಮ ತಂದೆ ತಾಯಿ ಸಮಾನರು ಅಂತ ಎಷ್ಟೋ ಅಭಿಮಾನಿಗಳು ಈಗಲೂ ಕೂಡ ಅವರನ್ನ ಸ್ಮರಿಸ್ತಾ ಇದ್ದಾರೆ. ನೋಡಿ, ಸ್ಮರಿಸೋಕೆ ಅವರೇನು ದೊಡ್ಡ ರಾಜಕಾರಣಿನ ಅಥವಾ ಫ್ರೀಡಮ್ ಫೈಟರ, ನಮ್ಗೇನಾದ್ರೂ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಅಭಿಮಾನಕ್ಕೆ ಕಣ್ಣು ಅನ್ನೋದಿಲ್ಲ. ಅವರವರ ಅಭಿಮಾನ ಅದು. ಯಾರಿಗೂ ಕೂಡ ಪ್ರಶ್ನೆ ಮಾಡುವಂಥ ರೈಟ್ಸು ಇಲ್ಲವೇ ಇಲ್ಲ. ದರ್ಶನ್ ಅವರು ಫ್ರೀಡಮ್ ಫೈಟರ ಅಥವಾ ಯಾರ ಪ್ರಾಣವನ್ನ ಉಳಿಸಿದ್ದಾರಾ, ಅವ್ರ ಪ್ರಾಣವನ್ನ ತೆಗೆದಿರುವಂತಹ ಆರೋಪಿ, ಅಪರಾಧಿ ಅನ್ನುವಂಥ ಮಾತುಗಳನ್ನು ಆಡಬಹುದು. ಆದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ, ಕನ್ನಡ ಚಿತ್ರರಂಗವನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಗಳಲ್ಲೂ ಕೂಡ ಇಲ್ಲಿವರೆಗೂ ಅವರು ನಟನೆ ಮಾಡಿದ್ದಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅವರೇನೋ ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ಅವರನ್ನ ನೇರವಾಗಿ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತು ನೋಡೋದಲ್ಲ. ತಪ್ಪು ಮಾಡಿರಬಹುದು, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅವರು ನಮ್ಮ ನಾಡು, ನುಡಿ, ನೆಲ, ಜಲ ಅಂತ ಬಂದಾಗ ಅಥವಾ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಕೊಡುಗೆಯನ್ನು ಕೂಡ ಸ್ಮರಿಸಬಹುದು ಬೇಕಾಗುತ್ತೆ. ಅವರ ಚಿತ್ರಗಳನ್ನು ನಾವು ಈಗಲೂ ಕೂಡ ಅವರ ಮಾಡಿರುವಂತಹ ಚಿತ್ರಗಳಾಗಿರ್ಬೋದು ಅಥವಾ ಅವರ ಡ್ಯಾನ್ಸ್, ಸಾಂಗ್ಸ್ ಎಲ್ಲವನ್ನು ಕೂಡ ನಾವು ಈಗಲೂ ಗುನುಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟನನ್ನ ನಾವು ಸದ್ಯಕ್ಕೆ ಎಲ್ಲೋ ಒಂದು ಕಡೆ ಕಳ್ಕೊಂಡ್ವಾ ಅಥವಾ ಕನ್ನಡ ಚಿತ್ರರಂಗ ಬರಡಾಯ್ತಾ? ಯಾಕಂದ್ರೆ ಈಗ ಸಿನಿಮಾಗಳು ಓಡ್ತಾ ಇಲ್ಲ, ಸಿನಿಮಾಗಳು ಒಂದು ಕಡೆ ಫ್ಲಾಪ್ ಆಗ್ತಾ ಇದೆ, ಸಿನಿಮಾಗಳು ಮುಗಿಲು ಮುಟ್ತಾ ಇಲ್ಲ, ರಿಲೀಸ್ ಆಗುತ್ತೆ ಅಷ್ಟೇ ಕಣ್ಮರೆ ಆಗುತ್ತೆ. ಬಟ್ ದರ್ಶನ್ ಸಿನಿಮಾ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಸೌಂಡನ್ನು ಮಾಡೋದ್ರ ಮುಖಾಂತರ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ದಾರೆ. ಅವರ ಚಿತ್ರಗಳು ಎಲ್ಲವೂ ಕೂಡ ಗಿರಿಶಿಖರವನ್ನ ಹೇರಿದೆ. ಸೊ ಹಾಗಾಗಿ ಅವರಿಗೆ ಲಕ್ಷಾಂತರ ಅಭಿಮಾನಿಗಳು ನಾಟ್ ಓನ್ಲಿ ನಮ್ಮ ಕರ್ನಾಟಕ, ದೇಶ ವಿದೇಶಗಳಲ್ಲೂ ಕೂಡ ಅವರದ್ದೇ ಆದಂತಹ ಫ್ಯಾನ್ ಬೇಸನ್ನು ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅವರನ್ನ ಅಭಿಮಾನಿಗಳು ಹೆಚ್ಚಾಗಿ ಸ್ಮರಿಸ್ತಾರೆ. ಅಷ್ಟೇ ಅಲ್ಲದೆ ಅವರ ಸಾಮಾಜಿಕ ಕಳಕಳಿಯೂ ಕೂಡ ಎಲ್ಲರನ್ನ ಮನ ಮುಟ್ಟುವಂತಿದೆ. ಎಷ್ಟೋ ಅನಾಥಾಶ್ರಮಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಅನಾಥ ವಿದ್ಯಾರ್ಥಿಗಳಿಗೆ ಯಾರಿಗೂ ಕಾಣದಂತೆ ಸಹಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸ್ಮರಿಸಲೇಬೇಕಾಗತ್ತೆ. ಅವ್ರು ಮಾಡಿರುವಂತಹ ಒಳ್ಳೆಯ ಕೆಲಸವನ್ನು ಕೂಡ ಹೇಳಲೇಬೇಕು, ಕೆಟ್ಟ ಕೆಲಸವನ್ನು ಕೂಡ ಹೇಳಲೇಬೇಕು. ಬಟ್ ಅವರ ಅಭಿಮಾನಿಗಳಿಗೆ ಇಷ್ಟು ದಿನ ಕಾದು ಸುಸ್ತಾಗಿತ್ತು. ದರ್ಶನ್ ಅವರು ಬಂದೇ ಬರ್ತಾರೆ ಅನ್ನುವಂಥ ಮಾತಿಗೆ ಕೊನೆಗೂ ಕೂಡ ಪುಷ್ಟಿಯನ್ನು ಕೊಟ್ಟಿದ್ದಾರೆ ಅವರ ಲಾಯರ್. ಹಾಗಾದ್ರೆ ನೋಡೋಣ ಇನ್ನೇನು ಎಷ್ಟು ದಿನದಲ್ಲಿ ದರ್ಶನ್ ಅವರು ರಿಲೀಸ್ ಆಗ್ತಾರೆ, ಆಗ ಅವರ ಅಭಿಮಾನಿಗಳ ಸಂತಸ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟುತ್ತೆ ಏನು ಅಂತ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.